ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಅವತ್ತು ನೋಡ್ತಾ ಹೋಗೋಣ. ಚಂದ್ರಗ್ರಹಣ ದಿನ ಬೆಳಗಾವಿಯಲ್ಲಿ ದೇವರ ದರ್ಶನ ಇರಲ್ಲ. ಒಂದು ಬೆಳಗಾವಿ, ಸೊ ಬೆಳಗಾವಿ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳ ಬಾಗಿಲುಗಳು ಬಂದಿರುತ್ತವೆ ಆ ದಿನ. ಮಾರ್ಚ್ 3ಕ್ಕೆ ಬೆಳಗಿನ ಜಾವ ಗಣಪತಿಗೆ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮಧ್ಯಾಹ್ನ 2 ಗಂಟೆ ನಂತರ ಎಲ್ಲವೂ ಕೂಡ ಬಂದಿರುತ್ತೆ. ರಾತ್ರಿ ವೇಳೆ ಶುದ್ಧೀಕರಣ ಕಾರ್ಯ ಮಾಡ್ತಾರೆ. ಬಾಗಲಕೋಟೆಯಲ್ಲಿ 13 ನಿಮಿಷಗಳ ಕಾಲ ದೇವರ ದರ್ಶನ ಇರೋದಿಲ್ಲ. ಗ್ರಹಣ ಗೋಚರದ ನಂತರ ದೇಗುಲಗಳಲ್ಲಿ ಪೂಜೆ ನಡೆಯಲಿದೆ. ಚಂದ್ರಗ್ರಹಣದ ದಿನ ಬೆಳಗಾವಿಯಲ್ಲಿ ದೇವರ ದರ್ಶನ ಇರುವುದಿಲ್ಲ. ಸೊ ಆಲ್ಮೋಸ್ಟ್ ಅಂದ್ರೆ ಈಗ ನಾವು ನೋಡ್ತಾ ಇದ್ದಂಗೆ ಮಧ್ಯಾಹ್ನ 3 ಗಂಟೆ ಅಥವಾ ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿಯಾಗಿ ಒಳಗಡೆನೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ಬರ್ಬೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು. ಅದಾದ ನಂತರ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಸೊ ರಾತ್ರಿ 8 ಗಂಟೆ 8:30ವರೆಗೂ. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸ್ತಾರೆ. ಸೊ 13 ನಿಮಿಷಗಳ ಕಾಲ ಮಾತ್ರ ಅಲ್ಲಿ ಅಂದ್ರೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸೊ 7 ಗಂಟೆಯ ನಂತರ ದೇವಸ್ಥಾನವನ್ನ ಗೋಮೂತ್ರದಿಂದ ಶುಚಿಗೊಳಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಅಶೋಕ್ ಹಡಪದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಯಾವ ರೀತಿಯಾಗಿರುತ್ತೆ ಚಂದ್ರಗ್ರಹಣದ ದಿನ ದೇವಸ್ಥಾನಗಳಲ್ಲಿ ಆ ಒಂದು ಕಾರ್ಯ ವಿಧಿವಿಧಾನಗಳು, ಜೊತೆಗೆ 13 ನಿಮಿಷಗಳ ಕಾಲ ಮಾತ್ರ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ, ಬಂದಾಗಿರುತ್ತೆ ಅನ್ನೋದನ್ನ ಕೇಳ್ಪಡ್ತಾ ಇದ್ದೀವಿ, ನಿಜಾನ? ರಾಮ್, ನಿಜಕ್ಕೂ ಏನು 3ನೇ ತಾರೀಕು ನಡೆದಂತಹ ಚಂದ್ರಗ್ರಹಣಕ್ಕೆ ಬಾಗಲಕೋಟೆಯಲ್ಲಿ ಕೇವಲ 13 ನಿಮಿಷಗಳು ಮಾತ್ರ ಇಲ್ಲಿ ಅದೊಂದು ಗ್ರಹಣ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನಗರದಲ್ಲಿರುವಂತಹ ಕೊತ್ತೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕ ಆನಂದ ಅವರು ಪಂಡಿತ್ ಏನಿದ್ದಾರೆ ಅವರು ಹೇಳಿರುವಂತ ಕೇವಲ 34 ಗಂಟೆಗೆ ಅಷ್ಟೇ ಅವರು 48 ಗಂಟೆಗೆ 13 ನಿಮಿಷಗಳ ಕಾಲ ಇಲ್ಲಿ ಬಾಗಲಕೋಟೆಯಲ್ಲಿ ಗ್ರಹಣ ಗೋಚರವಾಗುತ್ತೆ. ಹೀಗಾಗಿ ಆ ಗೋಚರ ಸಮಯದಲ್ಲಿ ಮಾತ್ರ ಗ್ರಹಣ ಸಮಯದಲ್ಲಿ ಮಾತ್ರ ದೇವಸ್ಥಾನಕ್ಕೆ. ಓಕೆ, ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಗುರುಜಿ, ಇವಾಗ ನೀವು ಹೇಳಿದ್ರಿ ಯಾವ ಗ್ರಹ ಕೆಟ್ಟದಾಗತ್ತೆ ಅಂತ. ಈ ಗ್ರಹಣ ಅಂದ್ರೆ ಕೆಟ್ಟದಂತ ಮಾತ್ರನಾ? ರಾಶಿಗಳ ಮೇಲೆ ಬರೀ ಕೆಟ್ಟದ್ ಮಾತ್ರ ಆಗತ್ತಾ ಅಥವಾ ಒಳ್ಳೇದು ಕೂಡ ಆಗತ್ತಾ? ನಾನು ಕೇಳಿರೋ ಪಟ್ಟಿಗೆ ಒಳ್ಳೇದು ಆಗತ್ತೆ ಗ್ರಹಣ ಅಂದ್ರೆ ಅಂತ. ಹಾಗಾಗಿ ಉತ್ತಮವಾದಂಥ ಒಂದು ಪ್ರಶ್ನೆ ಕೇಳಿದ್ವಿ ನೀವು. ನಮ್ಮಲ್ಲಿ ಕೆಲವರಿಗೆ ತಲೆಲದೆಲ್ಲವೂ ಸಹ ಬರುತ್ತೆ, ಎಲ್ಲ ಕೆಟ್ಟದ್ದೇ ಅಂತ. ಕೆಲವು ರಾಶಿಯವರಿಗೆ ಕೆಟ್ಟದ್ದುಂಟು, ಕೆಲವು ರಾಶಿಯವರಿಗೆ ಒಳಿತ ಉಂಟು. ತುಂಬ ಗ್ರಹಣಗಳಿಂದ ತುಂಬ ಲಾಭವನ್ನು ನೋಡುವಂಥ ರಾಶಿಯವರು ಇದ್ದಾರೆ. ಅದೇ ಗ್ರಹಣದಿಂದ ಬಹಳ ಕೆಟ್ಟ ಕಾಲವನ್ನು ನೋಡುವಂತಹ ರಾಶಿಯವರು ಸಹ ಇದ್ದಾರೆ. ಅದರಿಂದ ಗ್ರಹಣವನ್ನು ನಾವು ಎರಡನ್ನೂ ಸಹ ತೆಗೆದುಕೊಳ್ತೀವಿ. ಒಂದು ಕೆಲವರಿಗೆ ಲಾಭ ಉಂಟು, ಕೆಲವರಿಗೆ ನಷ್ಟವೂ ಉಂಟು. ಆದ್ದರಿಂದ ಈ ಗ್ರಹಣ ಆಲ್ಮೋಸ್ಟು ನಾನಾಗಲೇ ಹೇಳ್ದಂಗೆ 5 ರಾಶಿಯವರಿಗೆ ಗ್ರಹಣದ ದೋಷದ ಒಂದು ಪ್ರಭಾವ ಇರುತ್ತೆ. ಮಿಕ್ಕಿದ ರಾಶಿಯವರಿಗೆಲ್ಲರಿಗೂ ಸಹ ಲಾಭದ ವಾತಾವರಣಗಳನ್ನು ಖಂಡಿತವಾಗಿ ನೋಡ್ಬೋದು. ನಂತರದಲ್ಲಿ ನೀವಾಗಲೇ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ನೀವು ಅನ್ಕೊಂಡ್ರಿ. ರಕ್ತ ಚಂದ್ರಗ್ರಹಣಕ್ಕೂ ಸಾಮಾನ್ಯ ಚಂದ್ರಗ್ರಹಣಕ್ಕೂ ಏನು ವ್ಯತ್ಯಾಸ? ಇದು ಒಂದು ಎಲ್ಲ ತಲೆಯಲ್ಲಿ ಒಳಿತಿರುವಂತ ಒಂದು ಪ್ರಶ್ನೆ. ಅಂದ್ರೆ ರಕ್ತ ಚಂದ್ರಗ್ರಹಣ ಅಂತ ಅಂದ್ರೆ ನಮ್ಮ ತಲೆಗೆ, ಜನರ ತಲೆಗೆ ಹೆಂಗ್ ಕೂತ್ಬಿಟ್ಟಿದೆ ಅಂದ್ರೆ ಭಯಾನಕ, ಏನೋ ಆಗ್ಬಿಡುತ್ತೆ ಅನ್ನೋ ತರ. ಖಂಡಿತ ಇದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದ್ರೆ ನೋಡಿ, ಯಾವ ರಾಶಿಯಲ್ಲಿ ಗ್ರಹಣವಾಗ್ತಿರ್ತದೋ ಆ ರಾಶಿಯ ವರ್ಣ ಯಾವುದು ಅಂತಂದ್ರೆ ಅದಕ್ಕೆ ಒಂದು ರೂಪವನ್ನು ಕೊಡ್ತೇವೆ. ಓಕೆ, ಸಿಂಹರಾಶಿನಲ್ಲಿ ಆಗ್ತಿದೆ ಅಂತಂದ್ರೆ ಸಿಂಹರಾಶಿಯ ವರ್ಣ ಯಾವುದಂದ್ರೆ ರಕ್ತವರ್ಣ. ಆ ರಾಶಿಯ ಸೂರ್ಯನ ರಾಶಿ ರಕ್ತವರ್ಣಂ ರಕ್ತಗಂಧಂ ರಕ್ತಗಂಧಾನುಲೇಪನಂ ರಕ್ತಛತ್ರ ಧ್ವಜಪತಾಕ ಸೇವಿತಂ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ರಾಶಿಯ ವರ್ಣ ಯಾವುದು ಅಂತಂದ್ರೆ ರಕ್ತವರ್ಣ. ಈ ರಾಶಿಯಲ್ಲಾದಾಗ ರಕ್ತ ಚಂದ್ರಗ್ರಹಣ ಅಂತಾನೆ ನೀವು ತೆಗೆದುಕೊಳ್ತೀರಾ. ಅದೇ ನೀವು ಕರ್ಕಾಟಕ ರಾಶಿಲಾದ್ರೆ ಶ್ವೇತವರ್ಣ ಅದು, ಅವಾಗ ನೀವು ಶ್ವೇತವರ್ಣದ ಗ್ರಹಣ ಅಂತಾನೆ ತೆಗೆದುಕೊಳ್ತೀರಿ. ಹೌದು. ಅದಕ್ಕೆ ಯಾವ ರಾಶಿಯಲ್ಲಿ ಗ್ರಹಣವಾಗುತ್ತೋ ಆ ರಾಶಿಯ ವರ್ಣ ಯಾವುದು, ಆ ವರ್ಣಕ್ಕೆ ಅದಕ್ಕೆ ರೂಪವನ್ನು ಕೊಡ್ತೇವೆ. ಅದಕ್ಕೆ ರಕ್ತವರ್ಣ, ಇನ್ನೊಂದಕ್ಕೆ ಶ್ವೇತವರ್ಣ. ಅದೇ ಕುಂಭರಾಶಿನಲ್ಲಿ ಅದೇ ನೀಲಿ ವರ್ಣ, ಅದಕ್ಕೆ ಬ್ಲೂ ಮೂನ್ ಅಂತ ಹೇಳ್ತಿರ್ತೀವಿ. ಬ್ಲೂ ನೀಲಿ ವರ್ಣದಲ್ಲಿ ಕಾಣಿಸುತ್ತಂತೆ ಗ್ರಹಣ, ಬ್ಲೂ ಮೂನ್ ಅಂತ ಹೇಳ್ತಿರ್ತೀವಿ. ಇದು ಬ್ಲಡ್ ಮೂನ್. ಈ ತರದ ಈಗ ಯಾವ ರಾಶಿಯಲ್ಲಿ ಗ್ರಹಣವಾಗುತ್ತೋ ಆ ರಾಶಿಯ ವರ್ಣ ಯಾವುದು ಅದಕ್ಕೆ
ರಕ್ತವರ್ಣ. ಈಗ ಆಗ್ತಿರುವಂಥ ಸಿಂಹರಾಶಿಯ ವರ್ಣ ಯಾವುದು ಅಂತ ಅಂದರೆ ರಕ್ತವರ್ಣ. ಅದಕ್ಕೆ ರಕ್ತವರ್ಣ ಚಂದ್ರಗ್ರಹಣ ಅನ್ನುವಂಥದ್ದು ಇದಕ್ಕೆ ಬಂದಿರುವಂಥದ್ದು. ಎಸ್ ಗುರುಜಿ, ಬರ್ತೀನಿ. ಅಂದ್ರೆ ಬೆಳಗಾವಿಯಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಹುಗಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಳಗಾವಿಯಲ್ಲಿ ಹೆಂಗಿರುತ್ತೆ ಅನ್ನೋದನ್ನು ಕೇಳೋಣ. ರಾಜೇಶ್ ಹುಗಾರ್, ಬೆಳಗಾವಿಯಲ್ಲಿ ಒಂದು ಚಂದ್ರಗ್ರಹಣದ ದಿನ ದೇವಸ್ಥಾನಗಳು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕ್ಲೋಸ್ ಇರ್ತವೆ, ಯಾವಾಗ ಓಪನ್ ಆಗ್ತವೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? 6:47 ತನಕನೂ ಕೂಡ ಚಂದ್ರಗ್ರಹಣ ಉದ್ಭವಿಸಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಬಹುತೇಕ ದೇವಾಲಯಗಳು ಮಧ್ಯಾಹ್ನ ಹೊತ್ತು ಬಂದ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಪ್ರಮುಖವಾಗಿ ಬೆಳಗಾವಿ ಸಿಟಿಯಲ್ಲಿ ಇರತಕ್ಕಂಥ ಕಪಿಲೇಶ್ವರ ಮಂದಿರ ಆಗಬಹುದು, ಆಮೇಲೆ ಗಣೇಶ ಮಂದಿರ ಆಗಿರ್ಬೋದು, ಅಲ್ಲದೆ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಕೂಡ ಮಧ್ಯಾಹ್ನ ಬಂದ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಧ್ಯಾಹ್ನ ನಂತರ ಸಂಪೂರ್ಣವಾಗಿ ದರ್ಶನವನ್ನ ಬಂದ್ ಮಾಡಿ ಏನು ಗ್ರಹಣ ಮುಗಿದ ನಂತರ ದರ್ಶನಕ್ಕೆ ಅವಕಾಶ ಮಾಡಿಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತರಿಗೂ ಕೂಡ ಒಂದು ಮನವಿಯನ್ನು ಕೂಡ ಈಗ ಸದ್ಯ ಮಾಡ್ತಾರೆ. ಯಾಕಂದ್ರೆ ಮಧ್ಯಾಹ್ನ ಹೊತ್ತು ನೀವು ದರ್ಶನಕ್ಕೆ ಬಂದ್ರೆ ಯಾವುದೇ ರೀತಿ ದರ್ಶನ ಇರೋಲ್ಲ. ಯಾಕಂದ್ರೆ ಅವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನು ದರ್ಶನವನ್ನ ಬಂದ್ ಮಾಡಿರ್ತಾರೆ. ಹಾಗಾಗಿ ಸಾಯಂಕಾಲ ಹೊತ್ತು ಮತ್ತೆ ಏನಾದ್ರು ದರ್ಶನವನ್ನ ಶುಚಿಗೊಳಿಸಿ, ಗೋಮೂತ್ರದಿಂದ ಶುಚಿಗೊಳಿಸಿ, ಆಮೇಲೆ ವಿವಿಧ ರೀತಿಯ ಪೂಜೆಗಳನ್ನು ಮಾಡ್ಕೋ ಮೂಲಕ ಮತ್ತೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತ ಕೆಲಸ ಕೂಡ ನಡೀತೆ. ಹೀಗಾಗಿ ಭಕ್ತಾದಿಗಳಿಗೆ ಈಗಾಗಲೇ ಬಂದಂತ ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಆಮೇಲೆ ಗರ್ಭಿಣಿ ಸ್ತ್ರೀಯರು ಯಾರಿರ್ತಾರೆ ಅವರು ಮನೆಯಿಂದ ಹೊರಗಡೆ ಬರಬಾರ್ದು ನಿಟ್ಟಿನಲ್ಲಿ ಕೂಡ ಕೆಲವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ದೇವಾಲಯಗಳಲ್ಲಿ ಈ ಆಚರಣೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ನಿಟ್ಟಿನಲ್ಲಿ ಕೂಡ ಏನು ಜನರಿಗೆ ತಿಳಿಯೋ ಕೆಲಸವನ್ನ ಅರ್ಚಕರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಯಾದಗಿರಿಯಲ್ಲಿ ಹೆಂಗಿರುತ್ತೆ ಹಾಗಾದ್ರೆ ಆ ದಿನ, ಜೊತೆಗೆ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿರುತ್ತೆ, ಅದೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋಗೋಣ. ಈಗ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.